ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಮಟನ್ ಸಾರು ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ನಮ್ಮ ಮನೆಯವರು 7 ಗಂಟೆಗೇ ಮಟನ್ ತಂದಿದ್ದರು. ಅದರಿಂದನೇ ನಾನು ಬೇಗನೆ ವಿಡಿಯೋ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಟನು. ಬೆಳಗ್ಗೆ ಹೋಗಿ ತರೋದ್ರಿಂದ ಫ್ರೆಶ್ಶಾಗಿ ಕೊಯ್ದಿರ್ತಾರೆ ಆವಾಗಲೇ. ಸ್ವಲ್ಪ ಕೊಬ್ಬಿನಂಶ ಜಾಸ್ತಿ ಇತ್ತು ಅಷ್ಟೇನೆ. ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಳೆ ಮಟನ್ನು. 1.5 kg ಮಟನ್ ತಂದಿದ್ರು ಆ್ಯಕ್ಚುಲಿ ನಮ್ಮ ಮನೇಲಿ. ಇಬ್ಬರಿಗೆ 1.5 kg ಅಂತ ಕೇಳ್ಬೋದು. ಇನ್ನೇನು 3 ಟೈಮಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಮಟನ್ ಸಾರು ಮಾಡೋಣ ಅಂತೇಳ್ಬಿಟ್ಟು ಅವರು ತರ್ತೀನಿ ಅಂದ ತಕ್ಷಣವೇ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಾನು ಬಂದ ತಕ್ಷಣವೇ ನಮ್ಮದು 9 ಗಂಟೆಗೆ ಊಟನೇ ಆಗೋಗಿತ್ತು ಇವತ್ತು. ರಾಗಿ ಮುದ್ದೆ ಮಾಡ್ಕೊಂಡಿದ್ವಿ ಅಷ್ಟೇನೆ ಅದ್ರ ಜೊತೆ. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಕಮೆಂಟು. ನಿಮ್ಮ ಕಮೆಂಟು, ಲೈಕಿಂದ, ಸಬ್ಸ್ಕ್ರೈಬಿಂದ ನಮ್ಗೆ ಇನ್ನೂ ಎನರ್ಜಿ ಬರುತ್ತೆ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಪ್ರತಿಯೊಂದು ಸರಿನೂ ಬೇಜಾರು ಮಾಡ್ಕೋಬೇಡಿ, ಪದೇ ಹೇಳ್ತಾರೆ ಅಂತ. ಒಂದು ಕುಕ್ಕರಲ್ಲಿ ಸ್ಟವ್ ಅಂಟಿಸ್ಬಿಟ್ಟು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ನಾನು. 1/4 ಗ್ಲಾಸು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ಅನ್ನಿಸ್ತು ಲಾಸ್ಟಿಗೆ ಸಾಂಬಾರೆಲ್ಲ ಆದಮೇಲೆ. ಯಾಕಂದರೆ ಜಿಡ್ಡಿನಂಶ ಜಾಸ್ತಿನೇ ಇತ್ತು ಮಟನಲ್ಲಿ, ಕೊಬ್ಬಿನಂಶ ಜಾಸ್ತಿ ಇತ್ತು. ಆದ್ರೂ ಕೊಬ್ಬನ್ನೆಲ್ಲ ನಾನು ಸೈಡಿಗೆ ತೆಗೆದಿಟ್ಟಿದ್ದೆ. ಅದನ್ನೆಲ್ಲ ಲಾಸ್ಟಿಗೆ ನಾನು ಕೂಗಿಸ್ಕೊಂಡು ಆದಮೇಲೆ ಹಾಕ್ತೀನಿ, ನಾನು ಹೇಳ್ತೀನಿ ಯಾವಾಗ ಹಾಕೋದು ಅಂತ. 1 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಒಗ್ಗರಣೆ ನಾನು ಏನೂ ಯೂಸ್ ಮಾಡಲ್ಲ, ಬೆಳ್ಳುಳ್ಳಿ ಮಾತ್ರ ಜಜ್ಜಿ ಹಾಕ್ಕೊಳ್ತೀನಿ ಅಷ್ಟೇನೆ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಮಟನ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಅದರಲ್ಲಿರೋ ನೀರಿನ ಅಂಶ ಏನಿರುತ್ತೋ ಅದನ್ನು ನೀರು ಅಂತ ಹೇಳ್ತೀವಿ ನಾವು. ಊರ ಕಡೆ ಎಲ್ಲ ಅಮ್ಮರೆಲ್ಲ ಹೇಳ್ತಾರೆ. ಅದು ನೀರೆಲ್ಲ ನೀಟಾಗೆ ಬಿಟ್ಕೊಂಡು ಮತ್ತು ಇಮ್ರು ಬಿಡಬೇಕು ಅದರಲ್ಲೇ. ಆ ರೀತಿ ಮಟನ್ನ ಹುರ್ಕೋಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಟನ್ ಪೀಸ್ ಸ್ವಲ್ಪ ದೊಡ್ಡದಾಗೆ ಇತ್ತು. ನೀಟಾಗೆ ಒಂದು ಅರ್ಧ ಗಂಟೆ ನಾನು ನೀಟಾಗಿ ಹುರ್ಕೊಂಡೆ. ನೀಟಾಗಿ ಅಂದರೆ ಸ್ವಲ್ಪ ನೀರೆಲ್ಲ ಬಿಡಬೇಕು. ನೀರು ಬಿಟ್ಕೊಂಡಿದ್ದಾದಮೇಲೆ ಇಮ್ರಬೇಕು. ಅದಕ್ಕೆ ನೀರು ಇಮ್ರಬೇಕು ಅಂತಂದರೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು, ಹರಳುಪ್ಪು, ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಅರ್ಧ ಗಂಟೆ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಂಡಾಗ ತುಂಬ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಫ್ರೆಂಡ್ಸ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮಧ್ಯದಲ್ಲಿ. ನಮ್ಮದು ಪವನ್ ಸುನಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇನ್ಸ್ಟಾಗ್ರಾಮ್ ಪೇಜು ಪವನ್ ಸುನಿ ಕಲೆಕ್ಷನ್ಸ್ ಅಂತ 1 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಆಲ್ರೆಡಿ. ಅದನ್ನೆಲ್ಲರೂ ಒಂದ್ಸರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ನಾನು ಈಗ ಓಪನ್ ಮಾಡಿರುವಂಥದ್ದು. ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜು 1 ವರ್ಷದಿಂದನೂ ನಾವು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಒಂದ್ಸರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬಟ್ಟೆ ಇದು ಪ್ರತಿಯೊಂದು ಡೀಟೇಲ್ಸು ಡೈಲಿ ನಾನು ಅಪ್ಡೇಟ್ ಏನು ಹಾಕ್ತೀನೋ ಅದು ಸಿಕ್ಬಿಡುತ್ತೆ ನಿಮಗೆ. ಹಾಗಾಗಿ ಎಲ್ಲರೂ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಅರ್ಧ ಗಂಟೆ ಕುಕ್ಕರ್ ಬಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ನೀಟಾಗಿ ಬೆಂದರೆ ವಿಷಲೆಲ್ಲ ಹಾಕ್ಸೋಕೆ ಹೋಗಬಾರ್ದು. ಸುಮ್ಮನೆ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಏನಾದ್ರೂ ನಾನು ಕುಕ್ಕರ್ ಮುಚ್ಚಳನೇ ಹಾಕ್ತಾಯಿದ್ದೀನಿ. ಹುರ್ಕೊಂಡ್ರೆ ನೀಟಾಗಿ ನೀರೆಲ್ಲ ಬಿಟ್ಬಿಡುತ್ತೆ. ಉಪ್ಪು ಹಾಕೋದ್ರಿಂದ ನೀರಿನ ಅಂಶ ಎಲ್ಲ ನೀಟಾಗಿ ಕಿತ್ಕೊಳ್ಳುತ್ತೆ, ಅದರಲ್ಲಿರುವಂಥದ್ದು ನೀಟಾಗಿ ಬಿಟ್ಕೊಳ್ಳುತ್ತೆ. ನೀಟಾಗೆ 1.5 kg ಇರೋದ್ರಿಂದ ತಿರ್ಗ್ಸೋಕ್ಕೆ ಆಗ್ತಿಲ್ಲ. ಅದು ನೀಟಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಆ ರೀತಿ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಈ ರೀತಿ ಕುಕ್ಕರ್ ಮುಚ್ಚಳ ಹಾಕ್ಕೋಬೇಕಂದ್ರೆ ಮುಚ್ಚೋದಲ್ಲ, ಈ ರೀತಿ ಹಾಕಿ ಅರ್ಧ ಗಂಟೆ ಬಿಡಬೇಕಾಗುತ್ತೆ. ಇನ್ನೇನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು, ಮತ್ತು ನಾನು ಕಾಯಿ ಹಾಕಲ್ಲ, ಹಸೆಕಾಯಿ ಒಣಗಿರುವಂಥ ಕಾಯಿನ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 3, ಶುಂಠಿ ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ ಮತ್ತು ಲವಂಗ, ಗಸಗಸೆ ಆ್ಯಡ್ ಮಾಡ್ತೀನಿ ನಾನು ಮಿಕ್ಸಿಗೆ. ಇದು ಈ ಮಟನ್ ಸಾರು ಇನ್ನೊಂದು ರೀತಿ ಇದೆ, ನಾನು ಅದನ್ನು ತೋರಿಸ್ತೀನಿ. ಇದನ್ನು ನಾನು ಹಸೆ ಮಸಾಲೆ ಹಾಕಿ ಮಾಡುವಂಥದ್ದು. ಏಕೆಂದರೆ ನಾನು ಯಾವುದೇ ಹುರಿದು ಮಾಡುವಂಥದ್ದಲ್ಲ ಇದು. ನಾವು ಅದಕ್ಕೆ ಧನ್ಯ ಪುಡಿನ ಸಪ್ರೇಟಾಗಿ ಹಾಕ್ಕೊಂಡಿರ್ತೀವಿ. ಆ ಧನ್ಯ ಪುಡಿನ ಹಾಕ್ಬಿಟ್ಟು ಮಾಡುವಂಥದ್ದು. ಧನ್ಯ ಪುಡಿ ಅಂತಂದರೆ ಬರೀ ಕೊತ್ತಂಬರಿ ಕಾಳು,
ಸ್ವಲ್ಪ ಚಕ್ಕೆ ಲವಂಗ ಗಸಗಸೆನ ಹಾಕಿಬಿಟ್ಟು ಅದನ್ನು ಮಿಷನ್ಗೆ ಹಾಕ್ಸಿ ಬೇರೆ ಇಟ್ಕೊಂಡಿರ್ತೀವಿ. ನೋಡಿ ಚಕ್ಕೆ ಲವಂಗನೂ ಸೇರಿಸ್ತೆ ಅದರಲ್ಲಿ. ನಾನು ಟೋಟಲ್ ಓವರಾಲ್ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥದ್ದು ಇದು. ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ನಾನು ಒಣಮೆಣ್ಸಿನ್ಕಾಯಿನೇ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಈ ಕ್ವಾಂಟಿಟಿಗೆ ನಾನು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಒಂದು 4 ಬೆಳ್ಳುಳ್ಳಿನ ಸುಲಿದು ಸಿಪ್ಪೆ ಸಮೇತ ತೆಗೆದುಬಿಟ್ಟು ಸುಲಿದು ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ದೊಡ್ಡ ಸೈಜು ಈರುಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಗಂಧದ ಥರನೇ ರುಬ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು ಸಾಂಬಾರು. ನೋಡಿ ಇಲ್ಲಿ ಕುಕ್ಕರ್ ಮುಚ್ಚಳ ತೆಗೆದು ಆದಮೇಲೆ ನೋಡಿದ್ರೆ ಮಟನ್ನು ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿತ್ತು. ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಸಾಕು. ಅರ್ಧ ಗಂಟೆ ಆಗಿಲ್ಲ ಅಂದರೂ ಒಂದು 20 ನಿಮಿಷ ಬಿಟ್ಟರೆ ನೀಟಾಗಿ ನೀರು ಬಿಟ್ಕೊಂಡು ಎಲ್ಲ ನೀರೆಲ್ಲ ಇಮ್ರಿ ಬಿಡುತ್ತೆ. ಒಂದೆರಡು ನಿಮಿಷ ಬಿಡ್ಬೇಕು ಅನ್ನಿಸ್ತು ನನಗೆ. ಇನ್ನು ನೀರೆಲ್ಲ ಹಾಗೇ ಇತ್ತು. ಅದನ್ನೆಲ್ಲ ನೀಟಾಗಿ ನೀರು ಬಿಡೋಕ್ಕೆ ಇನ್ನೊಂದೆರಡು ನಿಮಿಷ ಬಿಟ್ಟು ನೋಡಿದಾಗ ಆಲ್ರೆಡಿ ನೀರೆಲ್ಲ ಇಮ್ರಿತ್ತು. ನೀಟಾಗಿ ಎಲ್ಲ ಒಂದು ಸರಿ ತಿರುಗಿಸ್ಕೊಂಡು ಇನ್ನೇನು ಖಾರನ ಹಾಕ್ಬಿಡೋದು ಅಷ್ಟೇನೆ. ನಾನು ಒಟ್ಟಿಗೆ ರುಬ್ಬಿದ್ದೀನಿ. ಬೇರೆ ಬೇರೆ ಮಾಡೋದು ಇದೆ. ಸ್ವಲ್ಪ ಅರ್ಜೆಂಟ್ ಇತ್ತು ಶಾಪಿಗೆ ಹೋಗೋದು, ಇವತ್ತು ಕೆಲಸದವ್ರು ಬೇರೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಮಾಡೋಣ ಅಂತ ಒಟ್ಟಿಗೆ ರುಬ್ಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಗಟ್ಟಿ ಮಸಾಲೆದಲ್ಲೇ ಕುದಿಸ್ಕೊಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಫಸ್ಟೇ ನೀರು ಹಾಕೋಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ನೀಟಾಗಿ ಅದು ಹಸಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಮಗೆ ನೀರು ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ವಿಷಲ್ ಜಾಸ್ತಿ ಹಾಕ್ಸೋದ್ರಿಂದ ಮಿನಿಮಮ್ ಅಂದರೆ ಮಟನ್ ಬೇಯೋಕ್ಕೆ ಒಂದು 7-8 ವಿಷಲ್ ಅಂತೂ ಹಾಕಿಸ್ಬೇಕಾಗುತ್ತೆ. ಸ್ವಲ್ಪ ಎಳೆ ಮಟನ್ ಆದರೆ ಸ್ವಲ್ಪ ಕಮ್ಮಿ ವಿಷಲ್ ಹಾಕ್ಸ್ಬೇಕಾಗುತ್ತೆ. ನಾನು ಧನ್ಯ ಪುಡಿ ಅಂತ ಹೇಳಿದ್ನಲ್ಲ, ಧನ್ಯ ಪುಡಿನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಒಳಗಡೆ ಹಾಕ್ಕೊಂಡಿರಲಿಲ್ಲ ನಾನು, ಯಾಕಂದರೆ ನುಣ್ಣಗೆ ಮಿಕ್ಸಿಗೆ ಮಿಷನ್ಗೆ ಹಾಕ್ಸ್ಕೊಬಂದು ಇಟ್ಕೊಂಡಿರ್ತೀವಲ್ಲ, ಅದೇನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರಲ್ಲ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಕುದಿಯಕ್ಕೆ ಬಿಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ಮಟನ್ ಸಾರು ಮಾಡೋದ್ರಿಂದ ನಿಜವಾಗೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಹುರಿದು ಮಾಡೋದು ಇದೆ, ಬಟ್ ನಾನು ಜಾಸ್ತಿ ಹುರಿದು ಮಾಡಲ್ಲ. ಇದೇ ರೀತಿಯೇ ನಾನು ಯಾವಾಗಲೂ ಮಾಡೋದು. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸಿಲಿರುವಂತಹ ಖಾರದ ಅಂಶದೆಲ್ಲ ಹೋಗಲಿ ಅದರಲ್ಲಿ ಅಂತ ಹೇಳ್ಬಿಟ್ಟು ನೀರಲ್ಲಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಎಷ್ಟು ನೀರು ಬೇಕೋ ನಾನು ಮಿನಿಮಮ್ 3/4% ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 10 ವಿಷಲ್ಲು ಹಾಕ್ಸೋದ್ರಿಂದ ನೀರೆಲ್ಲನ ಇಮ್ರಿಬಿಟ್ಟು ಕರೆಕ್ಟಾಗಿ ಸಾಂಬಾರು ಆಗುತ್ತೆ ಅಂತ. ನೋಡಿ ಎಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡಿ. ಯಾವ ರೀತಿ ನಮಗೆ ನೀರು ಬೇಕಂದರೆ ನೀರು, ಸ್ವಲ್ಪ ಸಾಂಬಾರು, ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ, ನಮಗೆ ಯಾವ ಥರ ನಮಗಿಷ್ಟ ಆಗುತ್ತೋ ಆ ರೀತಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇನೆ. ನೋಡಿ, ಆಲ್ರೆಡಿ ಕೊಬ್ಬಿನಂಶ ಎಲ್ಲ ಜಿಡ್ಡಿನಂಶ ಎಲ್ಲ ಮೇಲೆ ಬಿಟ್ಟಿದೆ. ಆಲ್ರೆಡಿ ತುಂಬ ಜಿಡ್ಡಿತ್ತು ಮಟನ್ ಸಾರಂತೂ. ನಾನು ಆ್ಯಕ್ಚುಲಿ ನನಗನ್ನಿಸ್ತು ಎಣ್ಣೆ ಜಾಸ್ತಿ ಹಾಕಿದ್ನೇನೋ ಅಂತ ಅನ್ನಿಸ್ತು ಅಷ್ಟೇ. ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಬಟ್ ಜಿಡ್ಡಿನ ಅಂಶನೂ ಜಾಸ್ತಿ ಬಿಟ್ಟಿದೆ. ನೋಡಿ, ಆ ಕ್ವಾಂಟಿಟಿಗೆ ಆ ರೀತಿ ಇರುವಾಗೆ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟಿರಬೇಕು. ಉಪ್ಪು ಖಾರ ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡೆ ನಾನು. ಸ್ವಲ್ಪ ನಾನು ಖಾರ ಮೆಣಸಿನ್ಕಾಯಿನೆಲ್ಲ ಜಾಸ್ತಿನೇ ಹಾಕಿದ್ದೀನಿ. ಯಾಕಂದರೆ ಮಟನ್ ಸಾರಿಗೆ ಖಾರ ಇದ್ರೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಮಟನ್ ಸಾರು ಅಂತಲ್ಲ, ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ನಿಮಗೆ ಎಷ್ಟು ಬೇಕೋ, ನಿಮಗೆ ಖಾರ ಇಷ್ಟಪಡಲ್ಲ ಒಬ್ಬೊಬ್ಬರು ಖಾರ ಇಷ್ಟಪಡ್ತಾರೆ. ನಮಗೆ ಖಾರ ಇಲ್ಲಾಂದರೆ ಊಟ ಮಾಡೋಕ್ಕೆ ಆಗೋಲ್ಲ. ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು ಮಟನ್ ಬೇಯಿಸ್ಬೇಕಾದಾಗ. ಇನ್ನೊಂಚೂರು ಇವಾಗೆಲ್ಲ ನೀರೆಲ್ಲ ಹಾಕಿದ ಮೇಲೆ ಸಾಲ್ಟೇಜ್ ಆಗುತ್ತಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಉಪ್ಪು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಸಾಲ್ಟೇಜ್ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನೋಡಿ, ಎಣ್ಣೆ ಎಲ್ಲ ತೇಲ್ಬಿಟ್ಟಿದೆ. ಸಾರಲ್ಲಂತೂ ಸಿಕ್ಕಾಪಟ್ಟೆ ಎಣ್ಣೆನೇ ಇತ್ತು. ನಾನಂತೂ ಎಲ್ಲ ಸೈಡಿಗೆ ತೆಗ್ದೆ ಅದನ್ನ ಎಣ್ಣೆನ. ನೋಡಿ, ಅಷ್ಟು ನೀರಿಗಿದ್ರೆ ಸಾಕು. ಅದೆಲ್ಲ ಕುದಿಯೋಷ್ಟೊತ್ತಿಗೆ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ, ನೀರೆಲ್ಲ ಇಮ್ರುತ್ತೆ. ಇನ್ನೇನು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಒಂದು 9 ವಿಷಲೇನೋ ಹಾಕಿಸ್ಕೊಂಡಿದ್ದೀನಿ ಅನಿಸುತ್ತೆ. ಫಸ್ಟು ಒಂದು 5-6 ವಿಷಲ್ ಹಾಕಿಸ್ಕೊಂಡು ಮತ್ತೆ ಕೊಬ್ಬಿನ ಅಂಶ ಎಲ್ಲ ಹಾಕಿ ಮತ್ತೆ ಇನ್ನೊಂದು 2 ವಿಷಲ್ ಹಾಕಿಸ್ಬೇಕಲ್ವ. ಕೊಬ್ಬೆಲ್ಲ ನಾನು ಸೈಡಿಗೆ ಎತ್ತಿಟ್ಟಿದ್ದೆ. ಇನ್ನೇನು ಆಲ್ರೆಡಿ ಮುದ್ದೆಗೆ
ಇಟ್ಟಿದ್ದೆ ಒಂದು ಒಲೆ ಮೇಲೆ. ಮುದ್ದೆನೂ ಆಲ್ರೆಡಿ ಹಿಟ್ಟು ಹಾಕ್ಕೊಂಡೆ. ನಾವು ಅಕ್ಕಿ ಹಾಕಿ ಮುದ್ದೆ ಮಾಡೋದು. ನೋಡಿ ಈ ರೀತಿ ಟೋಟಲ್ ಜಿಡ್ಡಿನ ಅಂಶ ಎಲ್ಲ ನಿಜವಾಗೂ ತೇಲ್ಬಿಟ್ಟಿತ್ತು. ನನಗಂತೂ ಅದನ್ನು ನೋಡಿದರೆ ಎಲ್ಲ ಕಡೆಗೆ ಹಾಕ್ಬಿಡೋಣಪ್ಪ ಅದೆಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನಾನು ಜಿಡ್ಡಿನೆಲ್ಲ ತೆಗೆದುಬಿಟ್ಟೆ ಊಟ ಮಾಡಿದ್ದು. ನೋಡಿ ಈಗ ನಾನು ಕೊಬ್ಬಿನ ಅಂಶನೇ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕೊಬ್ಬಿನ ಅಂಶ ಆ್ಯಡ್ ಮಾಡಿದ್ರೂ ಇನ್ನೂ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಈಗಿನ್ನ 2 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಮೊದಲೇ ಒಂದು 6 ವಿಷಲ್ ಹಾಕಿಸ್ಕೊಂಡಿದ್ದೆ. ಈಗ ಇದನ್ನು ಹಾಕಿದ ಮೇಲೆ ಒಂದು 2 ವಿಷಲ್ ಹಾಕಿದ ಮೇಲೆ ನೋಡಂತೀನಿ. ಈಗ ನೋಡೋಣ ಹೇಗಾಗಿರುತ್ತೆ ಸಾಂಬಾರು ಅಂತ ಗೊತ್ತಾಗುತ್ತೆ. ಇನ್ನೊಂದು 2 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ನಾನು. ಇನ್ನೇನು ಮುದ್ದೆನೂ ರೆಡಿ ಆಯಿತು. ನಾನು ಹಿಟ್ಟು ಹಾಕ್ಕೊಂಡೆ, ಅಕ್ಕಿ ಹಾಕ್ಕೊಂಡೆ ನಾವು ಮುದ್ದೆ ಮಾಡೋದು. ಹೇಳಿದ್ದೀನಿ ಸುಮಾರು ವಿಡಿಯೋಗಳಿಗೆ. ನಾನು ಅದೇನೋ ನಮಗೆ ಅಭ್ಯಾಸ ಇಲ್ಲ ಬರೀ ಮುದ್ದೆ ಮಾಡೋಕ್ಕೆ. ಈ ರೀತಿ ಅಕ್ಕಿ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಏಕೆ ಅಂತಂದರೆ ಇದು ಮಟನ್ ಸಾರಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಹೊಂದ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಸಾಂಬಾರನ್ನ ಎಷ್ಟು ಕೊಬ್ಬಿನಾಂಶ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ತುಂಬಾ ಜಾಸ್ತಿ ಆಗಿತ್ತು ನಿಜವಾಗೂ. ತುಂಬ ಚೆನ್ನಾಗೂ ಇತ್ತು ಸಾಂಬಾರು. ಏನು ಅಷ್ಟೇನೂ ಚೆನ್ನಾಗಿಲ್ದಂಗೆ ಏನು ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಸಾಂಬಾರು. ಇನ್ನೇನು ರೆಡಿ ಆಯಿತು, ಊಟ ಮಾಡೋದಷ್ಟೇ. 9 ಗಂಟೆಗೆ ಆಲ್ರೆಡಿ ನಮ್ಮದು ಊಟ ರೆಡಿಯಾಗಿತ್ತು. ಇನ್ನೇನು ತಟ್ಟೆಲೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೊಟ್ಬಿಡೋಣ ಊಟಕ್ಕೆ ಅಂತ ಬೇಗನೆ ಊಟ ಮಾಡಿಬಿಡೋಣ ಅಂಥೇಳಿ, ಹಂಗೆ ಶಾಪಿಗೆ ಹೋಗ್ಬೇಕಲ್ವ, ಊಟ ಮುಗಿಸೋಣ ಅಂಥೇಳಿ ತಟ್ಟೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು ಸಾಂಬಾರೇನು, ಸ್ವಲ್ಪ ಖಾರವಾಗಿ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ರಾಗಿ ಮುದ್ದೆ ಅದ್ರ ಜೊತೆ ಒಂದು ಮೊಟ್ಟೆ, ಒಂದು 4-5 ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಈರುಳ್ಳಿ ಕಾಂಬಿನೇಷನು. ಸೌತೆಕಾಯಿ ಇರಲಿಲ್ಲ, ಸೌತೆಕಾಯಿ ಖಾಲಿಯಾಗಿತ್ತು, ಏನು ತಂದಿರಲಿಲ್ಲ. ಮಧ್ಯಾಹ್ನ ತಂದುಬಿಟ್ಟು ತಿಂದ್ರಾಗುತ್ತೆ ಅಂತೇಳ್ಬಿಟ್ಟು ಈರುಳ್ಳಿನೇ ಕಾಂಬಿನೇಷನಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ಅದೇ ಸ್ವಲ್ಪ ಜಿಡ್ಡಿನ ಅಂಶ ಜಾಸ್ತಿ ಆಗಿತ್ತು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅನ್ನನೇನು ಮಾಡ್ಕೊಂಡಿರಲಿಲ್ಲ, ಮುದ್ದೆನೇ ಸಾಕು ಅನ್ನಿಸ್ತು. ಮಧ್ಯಾಹ್ನ ಚಪಾತಿ ಏನಾರ ಮಾಡೋಣ ಅಂತ ನಮ್ಮ ಮನೆಯವ್ರಿಗೂ ಕೊಟ್ಟೆ. ಇವತ್ತು ನಮ್ಮ ಮನೆಯವ್ರು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ವಿಡಿಯೋ ಮಾಡಿಕೊಂಡೆ ನಾನು. ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ತಾಯಿದ್ರು, ತಿಂತಾಯಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು, ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೀನಿ, ಏನಾದರೂ ತಪ್ಪು ಅನಿಸಿದರೆ ಪ್ಲೀಸ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ಲೀಸ್ ಎಲ್ಲರೂ ಲೈಕು, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ಆಲ್ರೆಡಿ ತಟ್ಟೆಲಿ ಇಟ್ಕೊಂಡಿದ್ದೀನಿ ಊಟಕ್ಕೆ. ಇಬ್ಬರು ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ನೀವು ಬನ್ನಿ ಊಟ ಮಾಡೋಣ. ಥ್ಯಾಂಕ್ ಯು. ಎಲ್ಲರೂ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಆಲ್.